ಸರಿ, ಈಗ ಪೀಠ ಅಂದ್ರೆ ಏನು ಅಂತ ಗೊತ್ತಾಯ್ತು. ಪೀಠ ಅಂದ್ರೆ ಒಂದು ದೇವತೆಯನ್ನ ಆವಾಹನೆ ಮಾಡೋದಕ್ಕೆ ಬೇಕಾದಂತಹ ಒಂದು ಎನರ್ಜಿ ಫ್ರೇಮ್ ವರ್ಕ್. ತಂತ್ರಶಾಸ್ತ್ರಗಳು ಪೀಠಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತವೆ ಅಂದ್ರೆ, ದೇವತೆಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಪೀಠಕ್ಕೂ ಅಷ್ಟೇ ಇಂಪಾರ್ಟೆನ್ಸ್. ಯಾಕೆ ಹಾಗೆ ಕೇಳಿದ್ರೆ, ಒಂದು ಉದಾಹರಣೆಗೆ, ಸೂರ್ಯನ ಬೆಳಕೆಲ್ಲ ಕಡೆ ಇದೆ, ಆದ್ರೆ ಬೆಳಕು ಬಿದ್ದಲ್ಲೆಲ್ಲ ಬೆಂಕಿ ಹತ್ತಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮಗೆ ಬೆಂಕಿ ಬೇಕು ಅಂದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಭೂತ ಕನ್ನಡಿ ಹಿಡ್ಕೊಂಡು ಹತ್ತಿ ಮೇಲೋ ಇನ್ಯಾದ್ರ ಮೇಲೋ ಪಾಯಿಂಟ್ ಮಾಡ್ಬೇಕಾ ಸೂರ್ಯನ ಶಕ್ತಿಯನ್ನ, ಆಗ ಅಲ್ಲಿ ಬೆಂಕಿಯ ಕಿಡಿ ಬರುತ್ತೆ. ಶಕ್ತಿ ಎಲ್ಲ ಕಡೆ ಇದ್ರೂ ನಮಗ್ ಬೇಕಾದಲ್ಲಿಗೆ ಆ ಬೆಂಕಿ ಬರಬೇಕು ಅಂತ ಆದ್ರೆ ಆ ಭೂತ ಕನ್ನಡಿ ಬೇಕು ನಮಗೆ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಹೇಗೋ ಅದೇ ರೀತಿ ಪೀಠ, ದೇವತಾ ಶಕ್ತಿ ಎಲ್ಲ ಕಡೆ ಇದೆ, ಆಮ್ನಿ ಪ್ರೆಸೆಂಟ್. ಅದು ದೇವರು ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತುವಿನಲ್ಲೋ ಒಂದು ಪ್ರತಿಮೆಯಲ್ಲೋ ಇಲ್ಲ, ಜಗತ್ತಿನ ಪ್ರತಿ ವಸ್ತುವಿನಲ್ಲೂ ಇದೆ. ಆದ್ರೆ ನಮಗೆ ಅದನ್ನ ಆಕ್ಸೆಸ್ ಮಾಡ್ಬೇಕಾದ್ರೆ ಒಂದು ಪೋರ್ಟಲ್ ಬೇಕು, ಒಂದು ಮಾಧ್ಯಮ ಬೇಕು. ಆ ಮಾಧ್ಯಮವೇ ಪೀಠ. ಇದನ್ನ ಸಂಯೋಗ ಯೋಗ ಪದ್ಮ ಪೀಠ ಅಂತಾರೆ. ಯಾಕೆಂದ್ರೆ ನಾವು ಆವಾಹನೆ ಮಾಡುವ ದೇವತೆ ಪುರುಷ ಆದ್ರೆ, ಶಿವ ಅಂತ ಆದ್ರೆ, ಈ ಪೀಠ ಏನಿದೆ ಅದು ಪ್ರಕೃತಿ ಅಥವಾ ಶಕ್ತಿ. ಆ ಪುರುಷ ಮತ್ತು ಪ್ರಕೃತಿಯ, ಶಿವಶಕ್ತಿಯ ಒಂದು ಸಮ್ಮಿಲನ ಆಗುತ್ತೆ ಅಂತಹ ಪಾಯಿಂಟ್ ಅದು. ಹಾಗಾಗಿ ಅದಕ್ಕೆ ಸಂಯೋಗ ಯೋಗ ಪದ್ಮಪೀಠ ಅಂತ ಹೇಳೋದು. ಉಪಾಸಕನಿಗೆ ಬೇಕಾದ್ದನ್ನ ಅನುಗ್ರಹ ಮಾಡುವಂತಹ 9 ಶಕ್ತಿಗಳು, 9 ಎನರ್ಜಿ ಸೆಂಟರ್ಸ್, ಅದನ್ನ ನವಶಕ್ತಿ ಅಂತ. ಅದು ಈ ಪೀಠದ ಮೇಲ್ಭಾಗದಲ್ಲಿ ಬರುತ್ತೆ. ಒಟ್ಟಾರೆ ಪೀಠ ಅಂತ ಹೇಳಿದ್ರೆ ಆ ದೇವತೆಯನ್ನ ಆವಾಹನೆ ಮಾಡಿ ಉಪಾಸನೆ ಮಾಡೋದಕ್ಕೆ ಬೇಕಾದಂತಹ ಒಂದು ಫೌಂಡೇಶನ್, ಒಂದು ಎನರ್ಜೆಟಿಕ್ ಫ್ರೇಮ್ ವರ್ಕ್, ಬೇರೆ ಬೇರೆ ದೇವತಾ ಶಕ್ತಿಯಿಂದ ಕೂಡಿದಂತಹ ಒಂದು ಆಸನ, ಅದು ಪೀಠ ಅಂತ. ಸರಿ, ಈಗ ಪೀಠ ಪೂಜೆ ಮಾಡೋದು ಹೇಗೆ? ಸ್ವಗುರುಂ ಮನಸಾಧ್ಯಾತ್ವ ತಸ್ಯ ಅನುಜ್ಞಾಂ ಅವಾಪ್ಯ ಚ. ಮನಸ್ಸಿನಲ್ಲಿ ತನ್ನ ಗುರುವನ್ನ ಪ್ರಾರ್ಥನೆ ಮಾಡಿ ಗುರುವಿನ ಪರ್ಮಿಷನ್ ಅನ್ನ ಕೇಳಬೇಕು. ಆಮೇಲೆ ಅರ್ಚಯೇದ್ ಗಂಧ ಪುಷ್ಪಾದ್ಯೈ ಪೀಠ ಪಾರ್ಶ್ವೇತು ಸವ್ಯಕೆ ವಾಜುಮಾದ್ಯ ಗುರುಂ ಲೋಕೆ ಪೀಠ ಪಾರ್ಶ್ವೇತು ದಕ್ಷಿಣೆ ಬ್ರಹ್ಮಾಣಂ ವಿಷ್ಣುಮೀಶಂಚ ಸಮಾರಾಧ್ಯ ತಥೋತ್ತರೆ ಸನತ್ಕುಮಾರಂ ಸನಕಂ ಸನಂದನ ಸನಾತನವು. ಪೀಠದ ಮಧ್ಯಭಾಗದಲ್ಲಿ ಭಗವಂತನ ಸ್ಥಾನ, ಓಂ ಪರದೇವತಾಜೈ ನಮಃ. ಎಡಭಾಗದಲ್ಲಿ ಗುರುಗಳು, ಯಾರು? ಆದಿಗುರುಗಳಾದ ವಾಯುದೇವರು. ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ರುದ್ರ ತ್ರಿಮೂರ್ತಿಗಳು. ಆಮೇಲೆ ಎಲ್ಲ ದೇವತೆಗಳು, ಸರ್ವದೇವತಾಭ್ಯೋ ನಮಃ. ಮತ್ತೆ ಎಡಭಾಗದಲ್ಲಿ ಸ್ವಲ್ಪ ಪಕ್ಕಕ್ಕೆ ಸನತ್ ಕುಮಾರ ಸನಕ ಸನಂದನ ಸನಾತನ. ಆಮೇಲೆ ಎಲ್ಲ ಗುರುಗಳು ಎಡಭಾಗದಲ್ಲಿ. ಈ ರೀತಿ ಕಲ್ಪನೆ ಮಾಡಬೇಕು. ಮೊದಲು ಪರದೇವತಾಜೈ ನಮಃ, ಅದು ಭಗವಂತನ ಸ್ಥಾನ. ಎಡಭಾಗದಲ್ಲಿ ಶ್ರೀ ಗುರುಭ್ಯೋ ನಮಃ, ಅಂದ್ರೆ ದೇವರ ಎಡಭಾಗ. ಬಲಭಾಗದಲ್ಲಿ ಸರ್ವದೇವತಾಭ್ಯೋ ನಮಃ. ಮತ್ತೆ ಎಡಭಾಗದಲ್ಲಿ ಸ್ವಲ್ಪ ಆಚೆಗೆ ಸರ್ವಗುರುಭ್ಯೋ ನಮಃ. ಈಗ ಆ ಪೀಠಕ್ಕೆ 4 ಪಾದಗಳನ್ನ ಕಲ್ಪನೆ ಮಾಡಬೇಕು. ವಿದಿಕ್ಕುಗಳಲ್ಲಿ, ಅಂದ್ರೆ ಆಗ್ನೇಯ, ನೈಋತ್ಯ, ವಾಯವ್ಯ ಮತ್ತೆ ಈಶಾನ್ಯ. ಆ ವಿದಿಕ್ಕುಗಳಲ್ಲಿ 4 ಪಾದಗಳನ್ನ ಕಲ್ಪನೆ ಮಾಡಬೇಕು. ಏನ್ ಪಾದಗಳನ್ನ ಕಲ್ಪನೆ ಮಾಡಿದೀವಿ, ಆ ಪಾದದ ಕೆಳಭಾಗದಲ್ಲಿ 4 ದೇವತೆಗಳನ್ನ ಆವಾಹನೆ ಪೂಜೆ ಮಾಡಬೇಕು. ಆಗ್ನೇಯಕ್ಕೆ ಗರುಡ ದೇವರು, ಓಂ ಗಂ ಗರುಡಾಯ ನಮಃ ಅಂತ. ಮತ್ತೆ ನೈಋತ್ಯಕ್ಕೆ ವೇದವ್ಯಾಸರು, ಓಂ ವ್ಯಾಂ ವೇದವ್ಯಾಸಾಯ ನಮಃ. ಆಮೇಲೆ ವಾಜವ್ಯದಲ್ಲಿ ದುರ್ಗೆ, ಓಂ ದುರ್ಗಾಜೈ ನಮಃ. ಮತ್ತೆ ಈಶಾನ್ಯಕ್ಕೆ ಓಂ ಸಂ ಸರಸ್ವತ್ಯೈ ನಮಃ. ಹೀಗೆ ಈ 4 ದೇವತೆಗಳನ್ನ ಪಾದದ ಕೆಳಭಾಗದಲ್ಲಿ ಕಲ್ಪನೆ ಮಾಡಬೇಕು. ಈ ಪಾದದ ಮೇಲ್ಭಾಗ ಅಲ್ಲಿ 4 ಜನರನ್ನ ಕಲ್ಪನೆ ಮಾಡ್ಬೇಕು. ಯಾರು? ಆಗ್ನೇಯಕ್ಕೆ ಧರ್ಮಾಧಿಪತಿಯಾದ ಯಮ, ಓಂ ಧರ್ಮಾಧಿಪತಯೇ ಯಂ ಯಮಾಜ ನಮಃ ಅಂತ. ನೈಋತ್ಯದಲ್ಲಿ ಜ್ಞಾನ, ಓಂ ಜ್ಞಾನಾಧಿಪತಯೇ ವಾಂ ವಾಜವೇ ನಮಃ, ವಾಯುದೇವರು.
ವಾಯವ್ಯದಲ್ಲಿ ಓಂ ವೈರಾಗ್ಯಾಧಿಪತದೆ ಶಿಂ ಶಿವಾಯ ನಮಃ. ಮತ್ತೆ ಈಶಾನ್ಯದಲ್ಲಿ ಓಂ ಐಶ್ವರ್ಯಾಧಿಪತದೆ ಇಂ ಇಂದ್ರಾಯ ನಮಃ ಅಂತ. ಹೀಗೆ ಈ 4 ದೇವತೆಗಳು ಪಾದದ ಮೇಲ್ಭಾಗದಲ್ಲಿ. ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ. ಈಗ ದಿಕ್ಕುಗಳಲ್ಲಿ ವಿದಿಕ್ಕಾಯ್ತು. ಈಗ ದಿಕ್ಕು ಅಂದ್ರೆ ಆ ವಿದಿಕ್ಕುಗಳ ಮಧ್ಯದಲ್ಲಿ ಬರುವ 4 ಮಧ್ಯಭಾಗಗಳು, ಪೀಠದ 4 ದಿಕ್ಕಿನ ಮಧ್ಯಭಾಗ. ಅಲ್ಲಿ ಅಧರ್ಮ, ಅಜ್ಞಾನ, ಅವೈರಾಗ್ಯ ಮತ್ತೆ ಅನೈಶ್ವರ್ಯ, ಈ 4 ದೋಷಕ್ಕೆ ಅಭಿಮಾನಿಯಾಗಿರುವ ದೇವತೆಗಳನ್ನ ಕಲ್ಪನೆ ಮಾಡಬೇಕು. ಯಾರೆಲ್ಲ? ಅದು ಪೂರ್ವದಲ್ಲಿ ಅಧರ್ಮಾಧಿಪತಿ ನಿವೃತ್ತಿ, ಆಮೇಲೆ ಅಜ್ಞಾನಾಧಿಪತಿಯಾದ ಓಂ ಅಜ್ಞಾನಾಧಿಪತ್ಯೈ ದುಂದುರ್ಗಾಜೈ ನಮಃ ದಕ್ಷಿಣದಲ್ಲಿ. ಆಮೇಲೆ ಪಶ್ಚಿಮದಲ್ಲಿ ಅವೈರಾಗ್ಯಾಧಿಪತಿಗೆ ಕಾಮಾಯ. ಆಮೇಲೆ ಉತ್ತರದಲ್ಲಿ ಅನೈಶ್ವರ್ಯಾಧಿಪತಿಗೆ ರುದ್ರಾಯ. 4 ದೇವತೆಗಳನ್ನ ಪೂಜೆ ಮಾಡಬೇಕು. ದೋಷಗಳನ್ನ ಯಾಕೆ ಪೂಜೆ ಮಾಡಬೇಕು? ಅದೊಂದು ಪ್ರಶ್ನೆ. ನಾವಿಲ್ಲಿ ದೋಷಗಳನ್ನ ಪೂಜೆ ಮಾಡ್ತಿರೋದಲ್ಲ, ಆ ದೋಷಕ್ಕೆ ಒಡೆಯರಾದಂತಹ ದೇವತೆಗಳನ್ನ ಪೂಜೆ ಮಾಡ್ತಿರೋದು. ಅವರನ್ನ ಪೂಜೆ ಮಾಡದೇ ಇದ್ರೆ ಆ ದೋಷವನ್ನ ನಮಗೆ ಉಂಟು ಮಾಡ್ತಾರೆ. ಆ ಉದ್ದೇಶಕ್ಕೆ ಅವರನ್ನ ಪೂಜೆ ಮಾಡಬೇಕು. ಆಗ ನಮಗೆ ಅಧರ್ಮ, ಅಜ್ಞಾನ, ವೈರಾಗ್ಯ, ಅನೈಶ್ವರ್ಯಗಳು ಬರೋದಿಲ್ಲ. ಆ ಉದ್ದೇಶಕ್ಕೆ. ಸರಿ, ಇದಷ್ಟು ಒಂದು ಹಂತ ಆಯ್ತು. ಈಗ ಆ ಪೀಠ ಏನಿದೆ ಅದರ ಬುಡ, ಅದರ ಕೆಳಗಿನಿಂದ ಅದನ್ನು ಚಿಂತನೆ ಮಾಡ್ತಾ ಬರಬೇಕು. ಅದು ಹೇಗೆ? ಪರಮಪುರುಷಾಯ ನಮಃ. ಈ ಸೃಷ್ಟಿಯನ್ನ ಮೂಲ ರೂಪದಲ್ಲಿ ಧರಿಸಿದ ಭಗವಂತ ಪರಮಪುರುಷ. 9 ಆವರಣದಿಂದ ಇರುವಂತಹ ಈ ಬ್ರಹ್ಮಾಂಡವನ್ನ ಧರಿಸಿದ ಭಗವಂತ, ಅವನನ್ನ ಕಲ್ಪನೆ ಮಾಡಬೇಕು. ಹೇಗೆ ಅಂದ್ರೆ, ಅವನು ಆ ಇಡೀ ಬ್ರಹ್ಮಾಂಡವನ್ನ ತನ್ನ ಶಿರೋಸ್ಥಾನದಲ್ಲಿ ಅದನ್ನ ಧಾರಣೆ ಮಾಡಿ ಪದ್ಮಾಸನದಲ್ಲಿ ಕುಳಿತಿರುವಂತೆ ಚಿಂತನೆ ಮಾಡಬೇಕು. ಆಮೇಲೆ ಆಧಾರ ರೂಪಿಣ್ಯೈ ಶಕ್ತಿಯೈ ನಮಃ. ಭಗವಂತ ಪುರುಷ ಆದರೆ ಪ್ರಕೃತಿ ಯಾರು? ಲಕ್ಷ್ಮೀದೇವಿ, ಭಗವಂತನ ಶಕ್ತಿ. ಭಗವಂತನ ಆ ಶಿರೋಸ್ಥಾನದ ಮೇಲೆ, ಆ ಬ್ರಹ್ಮಾಂಡದ ಆವರಣದ ಕೆಳಗೆ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಗೆ ತಂದಂತಹ ಆ ಶಕ್ತಿಯನ್ನ ಕಲ್ಪನೆ ಮಾಡಬೇಕು. ಆಮೇಲೆ ಕೂರ್ಮಾಯ ನಮಃ. ಈ ಶಕ್ತಿನಾಮಕಳಾದ ಲಕ್ಷ್ಮಿಯನ್ನ ಆಧಾರವಾಗಿಟ್ಟುಕೊಂಡು ಇಡೀ ವಿಶ್ವವನ್ನ ಕೂರ್ಮ ರೂಪದಲ್ಲಿ, ದಶಾವತಾರದಲ್ಲಿ 2ನೇ ಅವತಾರ ಕೂರ್ಮ ರೂಪ, ಆ ವಿಷ್ಣು ಕೂರ್ಮ ರೂಪದಲ್ಲಿ ಈ ಜಗತ್ತನ್ನ ಧಾರಣೆ ಮಾಡಿರುವಂತೆ ಚಿಂತನೆ ಮಾಡಬೇಕು. ಭಗವಂತನ ಈ ಕೂರ್ಮ ರೂಪವನ್ನ ಆಧಾರವಾಗಿಟ್ಟುಕೊಂಡು ಶೇಷದೇವರು ಅಂದ್ರೆ ಅನಂತ, ಆ ಶೇಷದೇವರು ಇಡೀ ಜಗತ್ತನ್ನ ಧಾರಣೆ ಮಾಡಿರುವಂತೆ ಚಿಂತನೆ ಮಾಡ್ಬೇಕು. ಅಲ್ಲಿಗೆ ಅನಂತಾಯ ನಮಃ. ಅದಾದ್ಮೇಲೆ ಶೇಷದೇವರನ್ನ ಆಧಾರವಾಗಿಟ್ಟುಕೊಂಡು ನಮ್ಮನ್ನೆಲ್ಲ ಹಿಡಿದಿಟ್ಟುಕೊಂಡಿರುವಂತಹ ಭೂಮಿಯನ್ನ, ಭೂದೇವಿಯನ್ನ ಕಲ್ಪನೆ ಮಾಡಬೇಕು. ಪೃಥಿವ್ಯೈ ನಮಃ ಅಂತ. ಈಗ ಆ ಭೂಮಿಯಲ್ಲಿ ಕ್ಷೀರ ಸಮುದ್ರವನ್ನ ಕಲ್ಪನೆ ಮಾಡಬೇಕು. ಹಾಲಿನ ಸಮುದ್ರ. ಕ್ಷೀರಸಾಗರಾಯ ನಮಃ. ಆ ಕ್ಷೀರಸಾಗರದಲ್ಲಿ ಒಂದು ಶ್ವೇತ ದ್ವೀಪವನ್ನ, ಒಂದು ನಡುಗಡ್ಡೆಯನ್ನ ಕಲ್ಪನೆ ಮಾಡಬೇಕು. ಬಿಳಿ ಬಣ್ಣದ ಒಂದು ದ್ವೀಪ. ಶ್ವೇತ ದ್ವೀಪಾಯ ನಮಃ. ಆ ಶ್ವೇತ ದ್ವೀಪದಲ್ಲಿ ಒಂದು ಸುಂದರವಾದ ಮಂಟಪದ ಕಲ್ಪನೆ. ಮಹತೆ ದಿವ್ಯ ರತ್ನ ಮಂಟಪಾಯ ನಮಃ. ನಾವಲ್ಲಿ ಮಂಟಪ ಧ್ಯಾನದಲ್ಲಿ ಕಲ್ಪನೆ ಮಾಡಿದ ಮಂಟಪ ಅದು. ಈಗ ನಾವು ಏನ್ ಮಾಡಿದೀವಿ? ಇಡೀ ಒಂದು ಬ್ರಹ್ಮಾಂಡದ ಕಲ್ಪನೆಯಿಂದ ಪೃಥಿವಿ, ಅದರಲ್ಲಿ ಕ್ಷೀರಸಾಗರ, ಅದರಲ್ಲಿ ಶ್ವೇತ ದ್ವೀಪ, ಅದರಲ್ಲಿ ನಾವು ಕಲ್ಪನೆ ಮಾಡಿದ ಮಂಟಪ ಬಂತು. ಆ ಮಂಟಪಕ್ಕೆ ಅಭಿಮಾನಿ ದೇವತೆ ಲಕ್ಷ್ಮಿ. ಆ ಮಂಟಪದಲ್ಲಿ ನಾವು ಪೀಠವನ್ನ ಕಲ್ಪನೆ ಮಾಡಿದೀವಿ. ಅದರಲ್ಲಿ 4 ಕಾಲುಗಳು, ಅದನ್ನೆಲ್ಲ ಚಿಂತನೆ ಮಾಡಿ ಆಗಿದೆ. ಈಗ ಆ ಪೀಠದಲ್ಲಿ ಒಂದು ಪದ್ಮವನ್ನ ಕಲ್ಪನೆ ಮಾಡಬೇಕು. ಕಮಲದ ಹೂವನ್ನ, ಅದು 6 ದಳದ ಕಮಲ ಹೂವನ್ನ ಕಲ್ಪನೆ ಮಾಡಬೇಕು. ಈ 6 ದಳದ ಪದ್ಮ ಏನಿದೆ, ಇದರಲ್ಲಿ ಪೂರ್ವಾದಿಕ್ರಮದಿಂದ ಸೂರ್ಯಮಂಡಲ, ಚಂದ್ರಮಂಡಲ, ಅಗ್ನಿಮಂಡಲ. ಹೇಗೆ? ಅಂ ಅರ್ಕಮಂಡಲಾಯ ನಮಃ, ಉಂ ಸೋಮಮಂಡಲಾಯ ನಮಃ, ಮಂ ವಹ್ನಿಮಂಡಲಾಯ ನಮಃ. ಉಳಿದ 3 ದಳದಲ್ಲಿ
ಸತ್ವ ರಜಸ್ಸು ತಮಸ್ಸು ತ್ರಿಗುಣಗಳನ್ನ ಮತ್ತೆ ಅದಕ್ಕೆ ಅಭಿಮಾನಿ ದೇವತೆಗಳನ್ನ. ಯಾರು? ಸತ್ವಾಭಿಮಾನಿನ್ಯೈ ಶ್ರಿಯೈ ನಮಃ ಲಕ್ಷ್ಮೀದೇವಿ. ರಂ ರಜೋಭಿಮಾನಿನ್ಯೈ ಭೂಮ್ಯೈ ನಮಃ ಭೂದೇವಿ. ಆಮೇಲೆ ತಮಸ್ಸಿಗೆ ಅಭಿಮಾನಿಯಾದ ದುರ್ಗಾದೇವಿ. ತಮೋಭಿಮಾನಿನ್ಯೈ ದುರ್ಗಾಯೈ ನಮಃ. ಹೀಗೆ 6 ದಳಕ್ಕೆ 6 ದೇವತೆಗಳನ್ನ ಕಲ್ಪನೆ ಮಾಡಬೇಕು. ಇಷ್ಟಾದ್ಮೇಲೆ ಈ 6 ದಳದ ಪದ್ಮದಲ್ಲೇ ಇನ್ನೊಂದು 8 ದಳದ ಪದ್ಮವನ್ನ ಕಲ್ಪನೆ ಮಾಡಬೇಕು ಅದರ ಒಳಗೆ. ಅದರ ಜೊತೆಗೆ ಆ ಪೀಠದ 4 ದಿಕ್ಕಿನಲ್ಲಿ 4 ಮೆಟ್ಟಿಲುಗಳನ್ನ ಕಲ್ಪನೆ ಮಾಡಬೇಕು. ಒಂದೊಂದು ಮೆಟ್ಟಿಲಿನಲ್ಲಿ ಪೂರ್ವದಲ್ಲಿ ಆತ್ಮರೂಪಿಯಾದ ಭಗವಂತ ಆತ್ಮನೇ ನಮಃ, ದಕ್ಷಿಣದಲ್ಲಿ ಅಂತರಾತ್ಮನೇ ನಮಃ, ಪಶ್ಚಿಮದಲ್ಲಿ ಪರಮಾತ್ಮನೇ ನಮಃ, ಉತ್ತರದಲ್ಲಿ ಜ್ಞಾನಾತ್ಮನೇ ನಮಃ. ಹೀಗೆ 4 ಮೆಟ್ಟಿಲಲ್ಲಿ 4 ಭಗವದ್ ರೂಪಗಳನ್ನ ಚಿಂತನೆ. ಈಗ ಈ ಪದ್ಮ ಏನಿದೆ 8 ದಳದ ಪದ್ಮ, ಈ ಎಲ್ಲ ಪದ್ಮಕ್ಕೆ ಅಭಿಮಾನಿ ಲಕ್ಷ್ಮಿಯೇ. ಈ 8 ದಳದಲ್ಲಿ ದೇವರ ನವಶಕ್ತಿಗಳನ್ನ ಆಗ್ಲೇ ಹೇಳಿದ ಹಾಗೆ 9 ಎನರ್ಜಿ, ದೇವರ ಎನರ್ಜಿ ಸೋರ್ಸ್ ಪೂರ್ವಾದಿಕ್ರಮದಿಂದ ವಿಮಲಾ ಉತ್ಕರ್ಷಿಣಿ ಜ್ಞಾನ ಕ್ರಿಯಾ ಯೋಗ ಬ್ರಹ್ವಿ ಸತ್ಯ ಈಶಾನ ಅನುಗ್ರಹ, ಈ 9 ಶಕ್ತಿ ದೇವತೆಗಳನ್ನ 8 ದಿಕ್ಕಿನಲ್ಲಿ ಮತ್ತೆ ಕೊನೆಯಳಾದ ಅನುಗ್ರಹವನ್ನ ಮಧ್ಯದಲ್ಲಿ ಪದ್ಮದ ಮಧ್ಯದಲ್ಲಿ ಕಲ್ಪನೆ ಮಾಡಬೇಕು. ಪೂರ್ವಾದಿಕ್ರಮದಿಂದ ವಿಂ ವಿಮಲಾಯೈ ನಮಃ, ಆಗ್ನೇಯದಲ್ಲಿ ಉತ್ಕರ್ಷಿಣ್ಯೈ ನಮಃ, ಜ್ಞಾನಾಯೈ ನಮಃ, ಕ್ರಿಂ ಕ್ರಿಯಾಯೈ ನಮಃ, ಯೋಂ ಯೋಗಾಯೈ ನಮಃ, ಪ್ರಂ ಪ್ರಹ್ವ್ಯೈ ನಮಃ, ಸಂ ಸತ್ಯಾಯೈ ನಮಃ, ಈಂ ಈಶಾನಾಯೈ ನಮಃ. ಆಮೇಲೆ ಆ ಪದ್ಮದಲ್ಲಿ ಮಧ್ಯದಲ್ಲಿ ಅನುಗ್ರಹಾಯೈ ನಮಃ. ಈ 8 ಜನರನ್ನ ಕಲ್ಪನೆ ಮಾಡಬೇಕು. ಅವರಿಗೆ ಆಯುಧ ಏನು ಕೇಳಿದ್ರೆ ಚಾಮರ, ವಿಶಿಷ್ಟವಾದ ಚಾಮರಗಳನ್ನ ದೇವರಿಗೆ ಅಭಿಮುಖವಾಗಿ ಹಿಡ್ಕೊಂಡು ದೇವರನ್ನ ಸೇವಿಸ್ತಾ ಇದ್ದಾರೆ ಅಂತ ಹೇಳಿ ಧ್ಯಾನ ಮಾಡ್ಬೇಕು ಅವರನ್ನ. ಈಗ ಪೀಠದ ಒಂದೊಂದೇ ಅವಯವಗಳನ್ನ ನಾವು ನೋಡಿ ಆಯ್ತು. ಈಗ ಸಮಷ್ಟಿಯಾಗಿ ಪೀಠಕ್ಕೆ ಶೇಷದೇವರನ್ನ ಕಲ್ಪನೆ ಮಾಡಬೇಕು. ವಿಷ್ಣೋರಾಸನ ಭೂತಾಯ ದಿವ್ಯರತ್ನಮಯಾಗಜ ಪ್ರಧಾನ ಪುರುಷೇಶಾಯ ಮಹಾಪೀಠಾಯ ತೇ ನಮಃ. ಶೇಷದೇವರು ಒಟ್ಟಾರೆ ಇಡೀ ಆ ಪೀಠಕ್ಕೆ ಅಭಿಮಾನಿ. ಓಂ ನಮೋ ಭಗವತೆ ಸಕಲ ಗುಣಶಕ್ತಿಯುಕ್ತಾಯ ಅನಂತಾಯ ಯೋಗ ಪದ್ಮಪೀಠಾತ್ಮನೇ ನಮಃ ಅಂತ ಹೇಳಿ ಶೇಷದೇವರನ್ನ ಉಪಾಸನೆ ಮಾಡಬೇಕು. ಈಗ ಆ ಪೀಠ ದೇವರುಗಳನ್ನ ಗಂಧ ಪುಷ್ಪಾದಿಗಳಿಂದ ಪೂಜೆ ಮಾಡಬೇಕು. ಇಷ್ಟಾದ ಮೇಲೆ ದೇವರನ್ನ ಅಲ್ಲಿ ಆವಾಹನೆ ಮಾಡಬೇಕು. ಮಂಟಪ ಧ್ಯಾನದಂತೆ ಇಲ್ಲೂ ಅಷ್ಟೇ ಮನಸ್ಸಿಗೆ ಕೆಲಸ ಜಾಸ್ತಿ. ಇಲ್ಲಿ ನಾವು ಮನಸ್ಸಿನಲ್ಲಿ ಆ ಪೀಠವನ್ನ ಕ್ರಿಯೇಟ್ ಮಾಡಬೇಕು. ಅಲ್ಲಿ ಆಯಾ ದೇವತೆಗಳನ್ನ ಚಿಂತನೆ ಮಾಡಬೇಕು. ಒಟ್ಟಾರೆ ಸುಮ್ಮನೆ ಮಂತ್ರಗಳನ್ನ ಹೇಳೋದ್ರಿಂದ ಪೀಠ ಆಗೋದಿಲ್ಲ. ಪೀಠ ಆಗಬೇಕು ಅಂದ್ರೆ ಆಯಾ ದೇವತೆಗಳು ಆಯಾ ಸ್ಥಾನದಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ಪೀಠ ಅಂತ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಸುವರ್ಣ ಪೀಠಂ ಕಲ್ಪಯಾಮಿ ಅಂತ, ಬಂಗಾರದಿಂದ ಕೂಡಿದಂತಹ ಪೀಠವನ್ನ ಕಲ್ಪನೆ ಮಾಡ್ತೀನಿ ಅಂತ. ಹೀಗೆ ಇದಷ್ಟು ಪೀಠ ಪೂಜೆ. ಹರಿ ಓಂ.